ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಬಹಳಷ್ಟು ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ. ಕಾರ್ಮಿಕರು ಕೂಡ ಎಲ್ಲರಂತೆ ಸಹಜ ಬದುಕನ್ನು ಮಾಡಬೇಕು, ಅವರಿಗೂ ಕೂಡ ಕೆಲವೊಂದು ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ಹೇಳಿ ಕಾರ್ಮಿಕ ಇಲಾಖೆಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಬಹಳಷ್ಟು ದಿಟ್ಟ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ಸಂಘಟಿತ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ, ಎರಡೂ ವಲಯದವರಿಗೂ ಕೂಡ ಈ ಒಂದು ಸೌಲಭ್ಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ವಿವಿಧ ಸೌಲಭ್ಯಗಳನ್ನು ಆ ಕಾರ್ಮಿಕ ಕಾರ್ಡ್ ಮಾಡುವುದರ ಮೂಲಕ ಅವರಿಗೆ ಕಲ್ಪಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಜೊತೆಗೆ ಇಲ್ಲಿ ಕಾರ್ಮಿಕರಿದ್ದಾರೆ. ಈ ಕಾರ್ಮಿಕರು ಏನೇನೆಲ್ಲ ಕೆಲಸಗಳನ್ನ ಮಾಡ್ತಾರೆ, ಇವರಿಗೆ ಆ ಸೌಲಭ್ಯಗಳು ತಲುಪಿದೆಯಾ ಅಲ್ಲ ಅಂತ ಹೇಳಿ ಕೇಳೋಣ. ನಮಸ್ಕಾರ ರೀ, ನಿಮಗೆ ಈಗ ಕಾರ್ಮಿಕರ ಕಾರ್ಡ್ ಏನಾದ್ರು ಮಾಡ್ಸಿರಿ ನೀವು? ಮಾಡ್ತೀವಿ ಸರ್. ಏನೇನು ಕೆಲಸ ಮಾಡ್ತೀರಿ ನೀವು? ನಾವು ಬೈಕ್ ತೊಳಿತೀವಿ ಸರ್, ಒಳ್ಳೆ ಪೇಂಟಿಂಗ್ ಕೆಲಸ ಮಾಡ್ತೀವಿ ಸರ್, ಮುಂದೆ ಟ್ರ್ಯಾಕ್ಟರ್ ಹೊಡಿತೀವಿ ರೀ ಸರ್. ಅಂದ್ರೆ ಒಂದೇ ರೀತಿ ಕೆಲಸ ಮಾಡೋದಿಲ್ಲ? ಇಲ್ಲ ಸರ್, ಎಲ್ಲ ಥರ ಮಾಡ್ತೀವಿ ಸರ್. ಅಂದ್ರೆ ಬೇರೆ ಬೇರೆ ಟೈಮ್ ಸೀಸನ್? ಹ್ಞೂ ಸರ್, ಸೀಸನ್ ಮಾಡ್ತೀವಿ ಸರ್. ಈಗ ಕಾರ್ಮಿಕ ಕಾರ್ಡ್ ಮಾಡಿಸಿ ಎಷ್ಟು ದಿನ ಆಯ್ತು? ಈಗ ಮಾಡಿಸಿ ಸರ್ ಒಂದು 7 ವರ್ಷ ಆಗಿರುತ್ತೆ ಸರ್. ಅಂದ್ರೆ ಕಟ್ಟಡ ಕಾರ್ಮಿಕರ ಅಡಿಯಲ್ಲಿ ನೀವು ಕಾರ್ಮಿಕ ಕಾರ್ಡ್ ಮಾಡಿಸಿರಿ? ಏನಾದ್ರು ಸೌಲಭ್ಯಗಳು ಸಿಕ್ಕಾವ? ಏನು ತೊಗೊಂಡಿಲ್ಲ. ಅದ್ರೊಳಗೆ ಏನು ಸೌಲಭ್ಯ ಇರ್ತಾವ ಅಂತ ಗೊತ್ತಿಲ್ಲ ನಮ್ಗೆ ಏನು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ರೆ ನೋಡ್ರಿ, ಈಗ ಏನಂದ್ರೆ 8 ವರ್ಷದ ಹಿಂದೆ ಯಾವ ರೀತಿ ಪರಿಸ್ಥಿತಿ ಇತ್ತು ಹೇಳೋಕ್ಕಾಗಲ್ಲ. ಅಂದ್ರೆ ಈಗ ಹೊಸದಾಗಿ ಏನಂತ ಹೇಳಿದ್ರೆ ಅದೇ ಕಾರ್ಮಿಕ ಕಾರ್ಡ್ ಇದ್ರೂ ಪರವಾಗಿಲ್ಲ, ನೀವೇನಂತಂದ್ರೆ ಆಗಾಗ ಅದನ್ನ ರಿನ್ಯೂವಲ್ ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ಈಗ ನೀವು ಕಟ್ಟಡ ಕಾರ್ಮಿಕರಲ್ಲಿ ಅಂಡರಲ್ಲಿ ಬರೋದ್ರಿಂದಾಗಿ ನಿಮ್ಗೆ ಬಹಳಷ್ಟು ಸೌಲಭ್ಯಗಳು ಅದರಲ್ಲಿ ಅದಾವೆ. ಈಗ ನೀವೇನಾದ್ರೂ ಈಗ ಕಟ್ಟಡ ಕಾರ್ಮಿಕರ ಅಡಿಯಲ್ಲಿ ಈಗ ಕಾರ್ಡ್ ಮಾಡಿಸಿದ್ರಿ, ಅದನ್ನ ನೀವು ರಿನ್ಯೂವಲ್ ಮಾಡಿಸ್ಕೊಳ್ಳುವಂತ ಕೆಲಸ ಮಾಡ್ರಿ. ಹೊಸದಾಗಿ ಏನಾದ್ರೂ ಈಗ ರಿನ್ಯೂವಲ್ ಮಾಡಿಸಿದ್ರಪ್ಪ ಅಂತಂದ್ರೆ ನಿಮ್ಗೆ ಏನು ಎಲ್ಲ ಸೌಲಭ್ಯಗಳು ಸಿಗ್ತಾವ ಅಂತಂದ್ರೆ ಅದ್ರೊಳಗೆ ನೀವು 60 ವರ್ಷ ಆದ ನಂತರ ನಿಮ್ಗೆ ಪಿಂಚಣಿ ಸಿಗುತ್ತೆ. ಅಂದ್ರೆ ಆಗಾಗ ನಿಮ್ಗೆ ಏನಂತಂದ್ರೆ ಪೆನ್ಷನ್ ಬರುವಂತ ಯೋಜನೆಗಳು ಇದರಲ್ಲಿ ಅದಾವೆ. ಆಮೇಲೆ ನೀವು ಏನಾದ್ರೂ ಅಪಘಾತದಿಂದ ಏನಾದ್ರೂ ಇನ್ ಕೇಸ್ ಡೆತ್ ಆದ್ರೆ ನಿಮಗೂ ಕೂಡ ವಿಮೆ ಸೌಲಭ್ಯಗಳು ಇದರಲ್ಲಿ 1 ಲಕ್ಷ ರೂಪಾಯಿ ಕೊಡುವಂಥದ್ದು. ಆಮೇಲೆ ನಿಮ್ಗೆ ಪೇಂಟಿಂಗ್ ಕೆಲಸ ಮಾಡ್ತೀರಂತಂದ್ಬೇಕು, ಅದಕ್ಕೆ ನಿಮ್ಗೆ ಕಿಟ್ ಕೊಡ್ತಾರೆ ಕೆಲವೊಂದಿಷ್ಟು. ಆ ಕಿಟ್ಗಳನ್ನು ಕೂಡ ನೀವು ಸರ್ಕಾರದಿಂದ ಉಚಿತವಾಗಿ ಪಡ್ಕೋಬಹುದು. ಆಮೇಲೆ ನಿಮ್ಮ ಈಗ ಹೆಂಗೂ ಈಗ ಮಕ್ಕಳಾಗ್ಯಾರ, ಒಂದ್ ವೇಳೆ ಯಾರಾದ್ರೂ ನಿಮ್ಮ ರಿಲೇಟಿವ್ ಒಳಗೆ ಯಾರಾದ್ರೂ ಕಾರ್ಮಿಕ ಕಾರ್ಡ್ ಮಾಡಿಸ್ಕೋಬೇಕು, ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಅವ್ರ ಮದುವೆ ವೆಚ್ಚಕ್ಕೂ ಕೂಡ ಒಂದು 50,000 ಈ ರೀತಿ ಸಹಾಯಧನವನ್ನು ಕೊಡ್ತಾರೆ. ಆಮೇಲೆ ಅವ್ರ ಹೆಂಡತಿ ಈಗ ಗರ್ಭಿಣಿ ಆದ್ರೆ ಡೆಲಿವರಿ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಡೆಲಿವರಿ ಆದಾಗ ಅವ್ರು ಏನಾದ್ರು ವೆಚ್ಚವನ್ನು ಬರ್ಸಿದ್ರೆ ಹಾಸ್ಪಿಟಲ್ದ, ಆ ವೆಚ್ಚವನ್ನು ವಾಪಸ್ ನಾವು ಸರ್ಕಾರಕ್ಕೆ ಅದರ ಮಾಹಿತಿ ಕೊಟ್ಟು ಇಲಾಖೆಗೆ, ಕಾರ್ಮಿಕ ಇಲಾಖೆಗೆ ನಾವು ಅರ್ಜಿಯನ್ನು ಕೊಟ್ಟರು ವಾಪಸ್ ಅದನ್ನು ನಾವು ಹಣವನ್ನು ಪಡ್ಕೋಬಹುದು. ಆ ಯೋಜನೆ ಸಿಗುತ್ತೆ. ಆಮೇಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ಕೊಡುವಂತಹ ಯೋಜನೆಗಳು ಅದಾವೆ. ಹಿಂಗೆ ಹಲವಾರು ಯೋಜನೆಗಳು ಕೂಡ ಇದರಲ್ಲಿ ನಿಮ್ಗೆ ಈ ಕಾರ್ಮಿಕ ಕಾರ್ಡ್ ಒಳಗೆ ಬರ್ತಾವೆ. ಆ ಕಾರ್ಡ್ ಏನೈತಲ್ಲ ಅದನ್ನು ನೀವು ರಿನ್ಯೂವಲ್ ಮಾಡ್ಕೊಳ್ಳುವಂತ ಕೆಲಸ ಮಾಡಬೇಕು. ಈಗ ಮಾಡಿಸ್ಕೊಂಡ ತಕ್ಷಣ ಹಂಗ ಸುಮ್ ಬಿಡೋದಲ್ಲ, ಅದ್ರ ಬಗ್ಗೆ ಏನಾದ್ರು ಸೌಲಭ್ಯಗಳು ಅದಾವ ಇಲ್ಲ ಅಂತೇಳಿ ನೀವು ತಿಳ್ಕೊಬೇಕು, ಇನ್ನೊಬ್ರಿಗೂ ಕೂಡ ನಿಮ್ಮವ್ರಿಗೆ ಹೇಳ್ಬೇಕು. ಆಮೇಲೆ ನಿಮ್ಮ ಈಗ ಇಲ್ಲಿ ನಿಮ್ಮ ಜೊತೆ ಎಷ್ಟು ಜನ ಕೆಲಸ ಮಾಡ್ತಾರೆ? ನಾವು ಇಲ್ಲ ಸರ್, ನಮ್ಮ ಹಳೆಯಾರಿ ನಾವು ಇಬ್ಬರೇ ಮಾಡ್ತೀವಿ. ಅವ್ರಿಗೂ ನೀವು ಕಾರ್ಡ್ ಮಾಡಿಸುವಂತ ಹೇಳ್ರಿ. ಒಟ್ಟಾರೆಯಾಗಿ ಕಾರ್ಮಿಕ ಇಲಾಖೆಯಿಂದ ಅಂತಂದ್ರೆ ಬಹಳಷ್ಟು ಸೌಲಭ್ಯಗಳದಾವು. ಈಗ ಇಷ್ಟು ಸೌಲಭ್ಯಗಳಿದ್ರು ಕೂಡ ಮುಂದಿನ ಹಂತಗಳಲ್ಲಿ ಇದಕ್ಕಿಂತ ಜಾಸ್ತಿ ಸೌಲಭ್ಯಗಳನ್ನ ಅದ್ರಲ್ಲಿ ಕೊಡ್ಬೋದು ನಿಮ್ಗೆ. ಹಾಗಾಗಿ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಹೇಳುವಂಥ ಕೆಲಸ ಮಾಡ್ರಿ ಇದನ್ನ. ಆಮೇಲೆ ಈ ಒಟ್ಟಾರೆ ಈ ಯೋಜನೆ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ? ಇದು ಚಲೋನಲ್ಲ ಸರ್, ಇಂಥ ಮಾಹಿತಿ ಬಗ್ಗೆ ಹೇಳ್ತಿದ್ರೆ ನಮಗೂ ಚಲೋನ ಸರ್. ಒಳ್ಳೆ ಮಾಡೋದು ಬರ್ತಾವ ಮಕ್ಕಳಿಗೆ ಬರ್ತಾವಂತ ಆಸೆ ರೀ. ಹೌದಾ, ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ? ಧನ್ಯವಾದಗಳು ಹೇಳುತ್ತೆ. ಇದು ಸಂಘಟಿತ ವಲಯದಲ್ಲಿ ಅವರು ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ. ಆದರೆ ಅನಿವಾರ್ಯ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲಕ್ಕೆ ತಕ್ಕಂತೆ, ಸೀಸನ್ಗೆ ತಕ್ಕಂತಂದರೆ ಎಲ್ಲ ಸಮಯದಲ್ಲೂ ಒಂದೇ ರೀತಿಯಾದಂಥ ಕೆಲಸಗಳು ಇರೋದಿಲ್ಲ. ಹಾಗಾಗಿ ಉದ್ಯೋಗವನ್ನು ತಮ್ಮ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಉದ್ಯೋಗಗಳನ್ನು ಅರಿಸಿಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಈಗ ಕಾರ್ಡ್ ಮಾಡಿಸಿದ್ರು ಕೂಡ ಅದು ಬಹಳಷ್ಟು ದಿನಗಳಾಗಿರೋದ್ರಿಂದ ರಿನ್ಯೂವಲ್ ಮಾಡಿಸ್ಕೊಳ್ಳೋದ್ರ ಮೂಲಕ ಅವರು ಈ ಸೌಲಭ್ಯಗಳನ್ನ ಪಡ್ಕೊಳ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳೋದ್ರ ಜೊತೆಗೆ ಸರ್ಕಾರಕ್ಕೂ ಕೂಡ ಈ ಒಂದು ಯೋಜನೆಯ ಜಾರಿಗೆ ತಂದಿದ್ದಕ್ಕೆ ಅವರು ಕೃತಜ್ಞ ಅಥವಾ ಧನ್ಯವಾದಗಳನ್ನ ಸಲ್ಲಿಸಿದ್ದಾರೆ. ಇನ್ನಷ್ಟು ಜನರು ಕೂಡ ಈ ರೀತಿಯಾದಂತಹ ಕಾರ್ಮಿಕ ಕಾರ್ಡನ್ನು ಪಡೆದುಕೊಳ್ಳೋದ್ರ ಮೂಲಕ ಸರ್ಕಾರದ ಸೌಲಭ್ಯಗಳನ್ನ ಪಡೆದುಕೊಂಡು ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.